SC/ST ವಿದ್ಯಾರ್ಥಿಗಳ ಹೋರಾಟಕ್ಕೆ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ರಿಪೀಟ್ ಕೂಡ ಆಗಿದ್ದಾರೆ. ಅವರು ಇದನ್ನು ಅವ್ರನ್ನ ಮಾತಾಡಿಸ್ತೀನಿ. ಸರಿಗೆ ಮತ್ತೆ ಬಂದಿದ್ದೀರಿ, ಒಂದೊಳ್ಳೆ ವಿಚಾರವಾಗಿ ಸಕ್ಸಸ್ ಆಗಿದೆ, ಹೋರಾಟಕ್ಕೆ ಜಯ ತಂದುಕೊಟ್ಟಿದ್ದಾರೆ ಎಲ್ಲ ಸೇರಿ. ಏನು ಹೇಳ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಿದೆ, ಅವರು ಹೋರಾಟದ ಸಂಪೂರ್ಣ ಇದರಲ್ಲಿ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಟ್ಟಿದ್ದು. ಶಿಕ್ಷಣ ಇಲ್ಲದೆ ತಳ ಸಮುದಾಯಗಳು ಇವತ್ತು ಪ್ರಜ್ಞಾವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಬಡ ಮಕ್ಕಳು ಇವರೆಲ್ಲ ಹಳ್ಳಿಗಳಲ್ಲಿ ಹುಟ್ಟಿ ಎಲ್ಲೋ ಸಣ್ಣ ಒಂದು ಸಂಸಾರದಲ್ಲಿ ಹುಟ್ಟಿ ಬಂದು ಇವತ್ತು ಏನೋ ಒಂದು ಹಂತಕ್ಕೆ ನಾವು ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಬಂದಿರ್ತಾರಲ್ಲ, ಅಂಥವ್ರಿಗೆ ಸವಲತ್ತು ಕೊಡಬೇಕು. ಅದು ಸರ್ಕಾರದ ಆದ್ಯ ಕರ್ತವ್ಯ. ಮಾತೆತ್ತಿದರೆ 42,000 ಕೋಟಿ SCP TSP ಹಣ ಇಟ್ಟಿದ್ದೀವಿ, ಭಾಷಣ ಮಾಡಿದ್ದೆ ಆಯ್ತರೆ ಅದು ಸದುಪಯೋಗ ಎಲ್ಲಾಗಿದೆ, ಯಾರಿಗೆ ತಲುಪಿದೆ? ಅದು ತಲುಪಿದ್ರೆ ಇವರು ಈ ಫುಟ್ಪಾತ್ ಮೇಲೆ ಕೂತ್ಕೋಬೇಕಾಯ್ತಾ? ಇಂಥಗಳನ್ನು ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದೆ? ಎಲ್ಲೋಯ್ತು ನಮ್ಮ 42,000 ಕೋಟಿ ಗ್ಯಾರಂಟಿಗಳಿಗೆ ಅಂತೇಳಿ 3 ವರ್ಷದಲ್ಲಿ 53,000 ಕೋಟಿ ನುಂಗಿಬಿಟ್ರಲ್ಲ. ಅಂದರೆ ನಮ್ಮ ಹೆಸರು ಹೇಳೋದು, ಸರ್ಕಾರ ನುಂಗೋದು, ಇದಾ ಕೆಲಸ? ಮತ್ತು ಇವರ ಕಷ್ಟಗಳನ್ನು ಯಾರು ಕಾಣಬೇಕು, ನೋಡಬೇಕು, ಪರಿಹಾರ ಯಾರು ಕೊಡಬೇಕು? ಆ ಕಾರಣದಿಂದಲೇ ಇವರು ಏನಿವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಅದು ಸೂಕ್ತವಾಗಿದೆ. ಅದರಿಂದಾಗಿ ನಾನು VC ಅವರ ಹತ್ರ ಎಲ್ಲ ಮಾತುಕತೆ ಆಗಿತ್ತು, ಅದರಂತೆ ಇವತ್ತು ಅವರು ನಡ್ಕೊಂಡಿದ್ದಾರೆ. ಈಗ ನಿಮ್ಮ ಮುಂದೆಯೇ ನಾನು ಮಾತಾಡಿದೆ, ಯಾವುದೇ ಗೊಂದಲ ಇಲ್ಲ. 58 ಮತ್ತು ಪ್ಲಸ್ 58 116 ಜನರಿಗೂ ಅದು ಸೋಷಿಯಲ್ ವೆಲ್ಫೇರು ಅಥವಾ ಸರ್ಕಾರವೇ ಕೊಡಲಿ ಬಿಡಲಿ, ನಾನು ಅದು ಎರಡನ್ನೂ ಸೇರಿಸಿ ನಾನೇ ಒಂದೇ ಸಾರಿ ಅವ್ರದನ್ನು ಚುಕ್ತ ಮಾಡ್ತೀನಿ ಅಂತೇಳಿ ಈಗ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಅದು ನಾವಿಟ್ಕೊಂಡಿಲ್ಲ. ಮತ್ತೆ ಅದನ್ನು ಮೀರಿದರೆ ಏನಾದರೂ ತೊಂದರೆ ಕೊಟ್ಟರೆ ಮಾತ್ರ ನಾವು ಸಹಿಸೋದಿಲ್ಲ. ನಾನು ಮತ್ತೆ ಬರ್ತೇನೆ ಅವರ ಸಮಸ್ಯೆಗಳ ಪರವಾಗಿ, ಅವ್ರು ಏನು ಹೋರಾಟ ಮಾಡ್ತಿದ್ದಾರೆ ವಿರುದ್ಧವಾಗಿ, ಅದನ್ನು ನಾನು ಕೂಡ ಬೆಂಬಲಿಸ್ತೇನೆ. ವಿದ್ಯಾರ್ಥಿಗಳ ಹೋರಾಟ ಜೀನೇನಿತ್ತು, 25 ದಿನ ಬೇಕಾ ಸರ್ ಸತೈಸಲಿಕ್ಕೆ? ಇದು ಸಮಸ್ಯೆ ಯಾಕಾಗಿದೆ ಅಂತ ನನಗೆ VC ಅವರು ಹೇಳಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದಿದ್ದರೆ ಇಲ್ಲಿವರೆಗೂ ಇದು ಬರ್ತಿರಲಿಲ್ಲ ಸರ್. ಅದು ಇಲ್ಲದೇ ಇರೋ ಕಾರಣದಿಂದ ಇದು ಇಲ್ಲಿವರೆಗೂ ರೀಚ್ ಆಯಿತು. ಆಮೇಲೆ ತೀರ್ಮಾನ ಸರ್ಕಾರ ತೆಗೆದುಕೊಳ್ಬೇಕೇ ಹೊರತು ಯೂನಿವರ್ಸಿಟಿ ತಗೊಳಕ್ಕೆ ಬರಲ್ಲ. ಸರ್ಕಾರ ಏನು ಕಾನೂನನ್ನು ಇದು ಮಾಡಿ ನಮಗೆ ಕೊಡ್ತಾರೋ ಅದರ ಪ್ರಕಾರ ನಾನು ನಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಂದೇನು ದೋಷ ಇಲ್ಲ ಅನ್ನೋದನ್ನು ಅವ್ರು ಹೇಳಿದರು. ಅದ್ರ ಪ್ರಕಾರವೇ ಈಗಾಗಿದೆ. ಅದರಿಂದಾಗಿ ಸರಿ, ಇದು ಇಷ್ಟು ದಿನ ಬರಬೇಕಾಗಿರಲಿಲ್ಲ. ಯಾವ ಜವಾಬ್ದಾರಿಯನ್ನು ಮಾನ್ಯ ಮಹದೇವಪ್ಪನವರು ಒಪ್ಕೊಂಡಿದ್ರು, ಆವತ್ತು ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಅವರೂ ನಮ್ಮ ಸಮುದಾಯದವರೇ ಆಗಿರೋದ್ರಿಂದ ಇದನ್ನು ಸೀರಿಯಸ್ ಆಗಿ ತಗೊಂಡು ಅವತ್ತೇ ಬಗೆಹರಿಸಿಬಿಡಕ್ಕಾಗಿತ್ತವರು. ಆದರೆ ಬಹುಶಃ ಅವ್ರು ಕೈ ಚೆಲ್ಲಿದರು ಅಂತ ನಾನು ಅಂದ್ಕೊಳ್ತೇನೆ. ನನ್ನ ಸಮುದಾಯದ ಜನರು ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳು ಬರೀ ಹೋರಾಟ ಮಾಡಲಿಕ್ಕೆ ಹುಟ್ಟಿದಂಗಾಗಿದೆ. ಅಂದರೆ ನಾವು ಅನ್ನ ಉಣ್ಣಬೇಕಂದ್ರೂ ಒಂದು ಸಾರಿ ಹೋರಾಟ ಮಾಡಿ ಅನ್ನ ಉಣ್ಣಬೇಕಾ? ವಿದ್ಯೆ ಕೇಳಬೇಕಂತಂದ್ರೂ ಒಂದು ಹೋರಾಟ ಮಾಡಿ ವಿದ್ಯೆ ಪಡಿಬೇಕಾ? ಇಂಥ ಪರಿಸ್ಥಿತಿ ಈ ದೇಶದಲ್ಲಿ ಆಗಬಾರ್ದಿತ್ತು. ವಿಶೇಷವಾಗಿ ಈ ಕರ್ನಾಟಕದಲ್ಲಿ ನಮ್ಮವರೇ ಸಚಿವರಾಗಿದ್ದಾಗ ಇಂಥ ಅನಾಹುತ ಆಗಬಾರ್ದಾಗಿತ್ತು. ಅದೇನೇ ಇರಲಿ, ಈಗ ಅವರನ್ನು ಅಪಾದಿತನನ್ನಾಗಿ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ, ಯಾಕಂದರೆ ಅವರು ಅಧಿಕಾರದಲ್ಲಿ ಇಲ್ಲ. ಅದರಿಂದಾಗಿ ಇದು ಸಮಯ ಮೀರಿ ಹೋಗಿದ್ದು ಈಗ ಇದು ಇತ್ಯರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಏನಾದರೂ ದೋಷ ಮತ್ತೆ ಬಂದರೆ ಇದರ ವಿರುದ್ಧವಾಗಿ ನಾನು ಕೂಡ ಹೋರಾಟ ಮಾಡ್ತೇನೆ. ದಲಿತರ ಕಲ್ಯಾಣಕ್ಕಾಗಿ ಸಾವಿರಾರು ಕೋಟಿ ಫಂಡ್ ಇಡ್ತಾರೆ SCP TSP ಹೆಸರ ನೆಪದಲ್ಲಿ. ಅಷ್ಟೆಲ್ಲ ಇದ್ದರೂ ಕೂಡ ವಿದ್ಯಾರ್ಥಿಗಳು ಬೀದಿಗಿಳಿಯುವಂಥ ಪರಿಸ್ಥಿತಿ ಸರ್. ಈಗ ಅನೇಕ ಸಾರಿ ಮುಖ್ಯಮಂತ್ರಿಗಳು ಆಗಿದ್ದ, ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಏನ್ರಿ SCP TSP ಇದು ನೀವು ಯಾವುದಾದ್ರೂ ರಾಜ್ಯದಲ್ಲಿ ಇಟ್ಕೊಂಡಿದ್ರಾ? ನಾನು ಮಾಡಿದ್ದು, ನಾನು ತಂದಿದ್ದು ಅಂದರು. ಹೌದು, ನಾನು ಒಪ್ತೆ. ತಂದಿದ್ದು ನೀವೇ, ನುಂಗಿದ್ದು ನೀವೇ ಅಲ್ವಾ? 100 ಸಾರಿ ಹೇಳಿದ್ದೇನೆ ಅವ್ರಿಗೆ. ಆಯಿತು, ತಂದ್ರಿ, ಹಾಗಿದ್ರೆ ಈ ಸಮಸ್ಯೆಗಳು ಯಾಕೆ ಹಾಗೆ ಉಳಿದಿವೆ? ಅದನ್ನು ಬಗೆಹರಿಸ್ಬೇಕಾಗಿತ್ತಲ್ಲ. 42,000 ಕೋಟಿ ಒಂದು ವರ್ಷಕ್ಕೆ ಕೊಡ್ತೀರಿ, ಎಲ್ಲಿ ತಲುಪ್ತಾ ಇದೆ ಅಂತ ಹೇಳ್ರಿ. ಈ ಕಾವೇರಿ ಬೇಸಿನ್ ಇದು
KRS ಅಲ್ಲಿ ನೀರು ಬಂದ ಮೇಲೆ ತುಂಬಿದೆ ಅಲ್ಲ, ಅದೇ ನೀವು ಬಿಟ್ಟ ಮೇಲೆ ಎಲ್ಲೆಲ್ಲಿ ತಲುಪ್ತೋ ಅನ್ನೋದೇ ಮುಖ್ಯ. ಇಲ್ಲಿ ಎಷ್ಟು ತುಂಬ್ತೋ ಅಲ್ಲ ಮುಖ್ಯ, ಎಲ್ಲಿಗೆ ತಲುಪ್ತೋ ಅನ್ನೋದೇ ಮುಖ್ಯ. ಅದರಿಂದಲೇ ಗ್ಯಾರಂಟಿಗಳಿಗೆ ಒಡೆಯರು ನಾವಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವು ಫ್ರೀ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಹೇಳಿದವರು ಇವತ್ತೇನು ಮಾಡಿದರೆ ಗ್ಯಾರಂಟಿ ಕೊಡಲೇ ಇಲ್ಲ. ಕೇಳ್ತಾರೆ ಅನ್ನೋ ಕಾರಣಕ್ಕೆ SCPTSP ಹಣವನ್ನು ಅದರಲ್ಲಿ ತೆಗೆದು ಗ್ಯಾರಂಟಿಗಳು ಕೊಟ್ಟು ಇವತ್ತು ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಫೀಸ್ ಕೊಟ್ಟಿಲ್ಲ, ಅನೇಕರ ಮಕ್ಕಳನ್ನು ಮನೆಗೆ ಕಳಿಸ್ತಾ ಇದ್ದಾರೆ. ಏನಾಗಿದೆ ನೋಡಿ, ಈ 3 ವರ್ಷದಲ್ಲಿ ಪರಿಸ್ಥಿತಿ ಸೋಷಿಯಲ್ ವೆಲ್ಫೇರಿಂದ ತೆಗೆದು ನೋಡಿಬಿಡಿ ಎಂಥ ಪರಿಸ್ಥಿತಿ ಇದೆಯಂತ. ಪ್ರಜಾಪ್ರಭುತ್ವ ದಿನಾಚರಣೆ ನಮ್ಮದೇನಾ? ಪ್ರಜಾಪ್ರಭುತ್ವ ಪರಿಶಿಷ್ಟರಿಗಿದೆಯಾ? ಅದಕ್ಕೆ ಹಣ. ಸಂವಿಧಾನ ದಿನಾಚರಣೆ ಅದೇನು ದಲಿತರಿಗೆ ಮಾತ್ರ ಸಂವಿಧಾನ ಕೊಟ್ಟವರ ಬಾಬಾ ಸಾಹೇಬ್ ಅಂಬೇಡ್ಕರ್? ಅದಕ್ಕೆ ಹಣ. ಅಂಥ ಹಣ ಎಲ್ಲ ತೆಗೆದು ಇವ್ರಿಗೆ ಕೊಟ್ಟು ಸಂವಿಧಾನ ದಿನಾಚರಣೆಯಿಂದ ಸರ್ಕಾರದಿಂದ ಮಾಡಿ, ಸರ್ಕಾರದ ಖಜಾನೆ ದುಡ್ಡಿಂದ ಮಾಡಿ. SCPTSP ಹಾಕಿದಕ್ಕೆಲ್ಲ ಇದು ಮಾಡ್ತೀರಿ? ಇದು ಒಂದು ರೀತಿಯ ದೋಖಾ ಮಾಡ್ತಕ್ಕಂಥದ್ದು ನಮ್ಮ ಜನಾಂಗಕ್ಕೆ. ಇಂಥ ದೋಖಾ ಮಾಡೋರನ್ನ ನಾವು ಸಹಿಸಬಾರ್ದು. ಕೊನೆಗೂ ಸರ್ಕಾರ ಮಂಡಿ ಊರಿದೆ ಸರ್. ದಲಿತ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಮಂಡಿ ಊರಿದೆ. ಇದು ಬೇಕಿತ್ತ? ನೋಡಿ, ಹೋರಾಟಕ್ಕೆ ಬೆಲೆ ಎಲ್ಲಿದ್ದರೂ ಇದೆ. ಆ ಹೋರಾಟ ಎಂಥದ್ದು ಅಂತಂದರೆ ಅದು ತಾತ್ವಿಕ ಹೋರಾಟ ಆಗಿರಬೇಕು. ನಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು ತಾತ್ವಿಕ ಹೋರಾಟ. ನೀವು ಮೊದಲು ಕೊಡ್ತಿದ್ರಲ್ಲ ಎಲ್ರಿಗೂ, ನೋಡಪ್ಪ ನೀವು 20 ಜನರಿಗೆ ಕೊಡಿರಿ, ನಾನಿಲ್ಲ ಅನ್ನಲ್ಲ. ಮತ್ತು ಅಡ್ಮಿಷನ್ 20 ತೊಗೋಬೇಕಾಗಿತ್ತು, ನೀವು ಯಾಕೆ ಅಷ್ಟು ತೊಗೊಂಡಿದ್ದೀರಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಯಾಕೆ? ಅಷ್ಟು ಜನರನ್ನ ನೀವು ತೊಗೊಂಡ್ಮೇಲೆ ಅಷ್ಟು ಜನರಿಗೆ ಒಂದೇ ನ್ಯಾಯ ಕೊಡಬೇಕು. ನೀವು ಮೊದಲಿಂದ ಯಾವುದನ್ನು ಪ್ರಾಕ್ಟೀಸ್ ಮಾಡಿದ್ದೀರೋ ಆ ರೀತಿ ಮಾಡಬೇಕಾಗಿತ್ತು. ನೀವು ಅಷ್ಟು ಜನರಿಗೆ ವಿದ್ಯೆ ಕೊಡೋಂಥವ್ರು ಯಾಕೆ? ಅವರು ಶ್ರೀಮಂತರ? ಆ ಶ್ರೀಮಂತರಿದ್ದರೆ ಫುಟ್ಪಾತ್ ಮೇಲೆ ಕೂತಿರ್ತಾರ ಬಂದು? ಈ ತಾರತಮ್ಯ ಸರ್ಕಾರ ಮಾಡಬಾರ್ದು. ಸೋಮವಾರ ಎಲ್ರಿಗೂ 116 ವಿದ್ಯಾರ್ಥಿಗಳಿಗೂ ಒಂದೇ ಸಂದರ್ಭದಲ್ಲಿ ಅಲ್ಲಿಂದ ಲೆಟರ್ ಬರ್ತದೆ, ಅವತ್ತು ಬರ್ತದೆ. ಸೊ 1-2 ದಿನದಲ್ಲಿ ಇತ್ಯರ್ಥ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಭಟನಾಕಾರ ಹೋರಾಟ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತಾಡೋಕ್ಕೆ? ಇಲ್ಲಲ್ಲ, ಅವ್ರಿಗೆ ಹೇಳ್ತೀನಿ, ಚೆನ್ನಾಗಿ ಓದ್ರಿ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ನಿಮಗೆ ಪ್ರಜ್ಞೆ ಬರಬೇಕು. ಯಾರು ಒಳ್ಳೆಯವರು, ಯಾರು ನಮ್ಮ ವಂಚಕರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಜನರಿಗೆ, ಸಮಾಜಕ್ಕೆ ತಿಳಿಸ್ಬೇಕು. ಯಾಕೆಂದರೆ ನೀವು ಜನ್ಜಿ ಸಮುದಾಯ, ಈಗ ನಿಮ್ಮಿಂದೆ ಬರ್ತಕ್ಕಂಥವ್ರ ಪರಿಸ್ಥಿತಿ ಏನಿರ್ತದಂತ ನಿಮಗೀಗ ಅರ್ಥ ಆಗ್ತಾಯಿದೆ. ಅಪ್ಪ ಮಕ್ಕಳಿಗೆ ಬುದ್ಧಿ ಹೇಳ್ತಿರ್ತಾನೆ, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಒಳ್ಳೇದಾಗತ್ತೆ ಅಂತ. ಮಕ್ಕಳಿಗೆ ಅರ್ಥ ಆಗಲ್ಲ. ಅವ್ರಿಗೊಂದಿನ ಅರ್ಥ ಆಗುತ್ತೆ. ಯಾವಾಗ ಗೊತ್ತಾ? ಅವ್ರಿಗೆ ಮಕ್ಕಳಾದಾಗ ಅಷ್ಟೊತ್ತಿಗೆ ಒಂದು ಇದೇ ಮುಗಿದೋಗ್ಬಿಟ್ಟಿರ್ತದೆ, ಜನ್ರೇಷನ್ನೇ ಮುಗಿದೋಗ್ಬಿಟ್ಟಿರ್ತದೆ. ಆವತ್ತು ಅವ್ರಿಗೆ ಬುದ್ಧಿ ಬಂದು ಪ್ರಯೋಜನನು. ಅದಕ್ಕೆ ನಿಮಗೇನು ಇವತ್ತು ಅನುಭವಗಳಾಗಿದೆಯೋ ಆ ಹಿಂದಿನ ಪೀಳಿಗೆಗೆ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಅದರಿಂದಾಗಿ ಬಾಬಾ ಸಾಹೇಬರು ನಮಗೆ ದಾರಿದೀಪವಾಗಿದ್ದಾರೆ. ಅವ್ರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಅವರಿಂದಾಗಿ ನಾವು ಬೆಳಕು ಕಂಡಿದ್ದೀವಿ. ಈ ಬೆಳಕನ್ನು ಇಂದಿನ ಸಮುದಾಯಗಳಿಗೆ, ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಈಗ ನೀವು ಇಷ್ಟು ವಿದ್ಯಾವಂತರಾದರೂ, ಸಮಾಜ ಇಷ್ಟು ಬದಲಾದರೂ ಇನ್ನೂ ನೀವು ಕೂಡ ಹೋರಾಟ ಮಾಡೋ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿ ಇನ್ನು ಇಂದಿನ ಪೀಳಿಗೆಗೆ ಬರದೇ ಇರಲಿ. ಅದಕ್ಕೆ ನೀವು ಬುದ್ಧಿವಂತರಾಗ್ರಿ, ಉಳಿದವ್ರನ್ನ ಬುದ್ಧಿವಂತರನ್ನಾಗಿ ಮಾಡಿರಿ ಅನ್ನೋ ಒಂದು ಸಂಶೋಧಕ ವಿದ್ಯಾರ್ಥಿಗಳ ಮೇಲೂ ಒಂದು ರೀತಿ ಗಂಭೀರವಾದ ಆರೋಪ ಇದೆ. ಸಬ್ಮಿಷನ್ ಮಾಡಲ್ವಂತ ಸರ್, ಭಾಳ ಎರರ್ ಅಂತ ಹೇಳ್ತಾರೆ. ನೋಡಿ, ಎಲ್ಲೋ ಕಾಲ ಕಳೆಯಲಿಕ್ಕೆ ಯಾವ ವಿದ್ಯಾರ್ಥಿ ಬರಲ್ಲ. ಎಲ್ಲ ನಮ್ಮ ಮನೆಯಲ್ಲಿ ಊಟ ಇಲ್ಲ, ಅದಕ್ಕೆ ಅಲ್ಲಿ ಊಟ ಹಾಕ್ತಾರೆ ಅಂತ ಯಾರು ಬರಲ್ಲ. ಅವರು ಯುವಕರೇ, ಕೂಲಿಗೆ ಹೋದ್ರು 1000 ರೂಪಾಯಿ ದುಡಿತಾರೆ ಇವತ್ತು. ಮತ್ತು ಯಾಕೆ ಇದಕ್ಕೆ ಬರ್ತಾರೆ? ಅದನ್ನು ಮೀರಿಸಿದ ಒಂದು ಇದು. ನಾವು ಪ್ರಜ್ಞಾವಂತರಾಗಬೇಕು, ಓದಿ ಉನ್ನತ ಹುದ್ದೆಗಳಿಗೆ ಹೋಗಬೇಕು, ಸಮಾಜವನ್ನು ಬದಲಾವಣೆ ಮಾಡಬೇಕು, ನನ್ನ ಕುಟುಂಬಗಳನ್ನು ಬದಲಾವಣೆ ಮಾಡಬೇಕು ಉದ್ದೇಶ. ಈ ರೀತಿ ಓದುವ ವಿದ್ಯಾರ್ಥಿಗಳಿಗೆ ಇಂಥ ಅಪಾದನೆಗಳನ್ನು ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ಅವರು ದಲಿತ ವಿರೋಧಿಗಳು ಅನ್ನೋದರಲ್ಲೇ ಎರಡನೇ ಮಾತಿಲ್ಲ. ಆರಂಭದಲ್ಲಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಸಬ್ಮಿಷನ್ ಮಾಡಲ್ಲ, ಸಬ್ಮಿಟ್ ಮಾಡಲ್ಲ. ಮಾಡಿಸಿ, ಸಬ್ಮಿಟ್ ಯಾರು ಮಾಡಲ್ವೋ ಅವ್ರ ತಲೆ ಮೇಲೆ ಕುಳಿಸ್ಕೊಂಡು ಮಾಡಿಸಿ. ಯಾಕೆ? ಅವ್ರಿಗೆ ಒಳ್ಳೇದಾಗಲಿ ಅಂತ. ನೀವು ಗೈಡ್ಗಳು ಸರಿಯಾಗಿರಬೇಕು. ಸರಿಯಾಗಿ ಗೈಡ್ ಮಾಡಿದರೆ ಅವರು ಹಂಗೆ ಮಾಡ್ತಾರೆ. ನೀವು ಸರಿಯಾಗಿ ಗೈಡ್ ಮಾಡಲಿಲ್ಲ ಅಂತಂದರೆ ಅವ್ರು ಹೆಂಗೆ ಮಾಡ್ತಾರೆ? ಮಾಡಿಸ್ಬೇಕು. ಅದನ್ನು ಮಾಡಿಸೋದು ಕೂಡ ನಿಮ್ಮ ಜವಾಬ್ದಾರಿ, ಅವ್ರದ್ದಲ್ಲ.
ನಿಮ್ಮನ್ನು ಒಪ್ಪಿತಾನೆ ನಿಮ್ಮ ಹತ್ರ ಬಂದಿರೋದವರು. ಮತ್ತೆ ಮಾಡಲ್ಲ ಅಂತಂದ್ರೆ ನೀವು ಯಾಕಿದ್ದೀರಿ? ರಿಸೈನ್, ಗೆಟ್ ಔಟ್ ಅಷ್ಟೇ. ಇನ್ ಟೈಮ್ ಫಂಡ್ ಕೂಡ ರಿಲೀಸ್ ಮಾಡಲ್ಲ. ಅದೇ ಆಗಿರೋ ಸಮಸ್ಯೆ, ಅದನ್ನು ಮಾಡಬೇಕು. ನಾವು ಇದರ ಹಿಂದೆ ಇರ್ತೇವೆ ಇನ್ನು ಮುಂದೆ. ಇದು ಬರೀ ಮೈಸೂರಿಗಲ್ಲ, ಇಡೀ ಕರ್ನಾಟಕಕ್ಕೆ ಆ ಸಮಸ್ಯೆ ಬಗೆಹರಿಸುವಂಥದ್ರಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ನಿಲ್ತೇನೆ. ನಮ್ಮ ಸರ್ಕಾರ ಬಂದಾಗ ಇಂಥ ಸಮಸ್ಯೆಗಳು ಬರಲಾರ್ದಂತೆ ನೋಡ್ಕೊಳ್ತೇನೆ. ಧನ್ಯವಾದ. ಇವಿಷ್ಟು ಚಲವಾದ ನಾರಾಯಣ್ ಸಿಂಗ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆದ್ದು, ಪ್ರಶ್ನೆ ಕಣ ಮೈಸೂರು.